ಇಬ್ರು ದಡಗ್ಲಿಗಳು ಅಂತ ಜಾಸ್ತಿ ಆಡ್ತಾ ಇದ್ದೀರಾ ಇಲ್ಲಿ. ವರ್ಷ ಲೈಟ್ ಬಿಡು, ನಾನು ಮೊದಲೇ ಕಪ್ಪಗಾಗಿದ್ದೀನಿ. ತೋಳ್ನ ಕಟ್ಕೊಂಡವನು ಆಹಾ set to go but no more to go. ವೆದರ್ ಮಾತ್ರ ಸಾಕಾಗಿದೆ. ಕಪಲ್ಸ್ಗೂ ಚೆನ್ನಾಗಿರುತ್ತೆ. ಅಯ್ಯೋ ದೇವ್ರೆ, ಯಾವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಣ್ಣ ತಯಾರಿಯಾಗಿದ್ದಾರೆ ನೋಡಿ. ಇವಳು ಗೊತ್ತಲ್ಲ ದಡಗ್ಲಿ. ಇದು ಸೆಕೆಂಡ್ ಪಾರ್ಟ್ 2. ಇದು ವರ್ಷ ಅಂತ ಪೂಜನ್ ಫ್ರೆಂಡ್, ನನಗೂ ಫ್ರೆಂಡ್. ಫಸ್ಟ್ ಪೂಜನ್ ಫ್ರೆಂಡು, ಆಮೇಲೆ ನನಗೆ ಫ್ರೆಂಡ್. ಇವಳು ನನ್ನ ಫ್ರೆಂಡು ಅಲ್ಲ, ಅವಳೆ ಹೆಸರು ಕಿಲಾಡಿ ಲವರ್ ಗೈಸ್. ಮೈ ನೇಮ್ ಇಸ್ ಸಂಕಿತ. ವೇಟ್ ಮಾಡ್ಬಿಡ್ತೀರಿ ಅದನ್ನ. ದೀಪ್ ಹಾಕ್ತೀನಿ. ಯಾವ್ದೋ ಹುಡುಗನ ಹೆಸರು ಹೇಳೋಣ ಗೈಸ್. ಗೆಸ್ ಮಾಡಿ ಯಾವ ಹುಡುಗ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಜಾಸ್ತಿ ಕಾಡ್ಬೇಡ ನಂಗೆ ನೀನು, ಆಯ್ತಾ? ನಂಗೆ ಇಷ್ಟ ಇಲ್ಲ. ಕೊಟ್ರೆ ಗೈಸ್ ಒಂದು ವರ್ಷಕ್ಕೆ ನೋಡಿ ಸಿಕ್ಕಿದ ಚಾನ್ಸ್ ಅಂತ ಬಾರಿಸ್ತವ್ರೆ. ಪಾಪ ಯಾಕೆ ಏನು ಇಬ್ರು ಎಮ್ಮೆ ಅಲ್ಲ, ಇಬ್ರು ದಡಗ್ಲಿಗಳು ಅಂತ ಜಾಸ್ತಿ ಆಡ್ತಾ ಇದ್ದೀರಾ ಇಲ್ಲಿ. ಇದು ಓವರ್ ಆಕ್ಟಿಂಗ್ ಗೈಸ್. ಏನ್ ಬಿದ್ದಾಗಲ್ಲ ನನ್ನ ಕಾಲ್ ಬರ್ಸೋಯ್ತು. ಓಕೆ ಗೈಸ್, ಈಚೆ ಹೋಗ್ತಾ ಸಿಗ್ತೀವಿ. ವ್ಲಾಗ್ ಎಡಿಟ್ ಮಾಡಕ್ ಕಷ್ಟ ಆಗುತ್ತೆ ಆಮೇಲೆ. ಬಾಯ್ ಜನರೇ. ಇವಾಗ ಬಟ್ಟೆ ನೋಡ್ತಾ ಇದೀವಿ. ವರ್ಷ ತಂದಿರೋ ಬಟ್ಟೆ ತರ ಎಲ್ಲರೂ ತಗೊಳ್ಳೋಣ ಅಂತ. ಅದಕ್ಕೆ ಇವಾಗ ವರ್ಷಂಗೆ ಟಾರ್ಚರ್ ಕೊಡ್ತಾ ಇದೀವಿ. ಬಟ್ಟೆ ತೋರ್ಸು ಅಂತ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ನನಗೋಸ್ಕರ ಬಟ್ಟೆನ ಐರನ್ ಮಾಡ್ಕೊಡ್ತಾ ಇದ್ದಾಳೆ. ಮನೆಗೆ ಹೋಗೋಣ ಅಂತ ಅಳ್ತಾಳೆ ಗೈಸ್. ಅದಕ್ಕೆ ಮನೆ ತನಕ ಎಲ್ಲ ಹೋಗಕ್ಕಾಗಲ್ಲ, ಇಲ್ಲೇ ಬಟ್ಟೆ ನಂದೇ ಕೊಟ್ಬಿಡ್ತೀನಿ ಹಾಕು ಅಂತ ಕೊಡ್ತಾ ಇದೀವಿ. ಐರನ್ ಮಾಡೆಲ್ಲ ಕೊಡ್ತಾಳೆ ನೋಡಿ. ಎಷ್ಟು ಒಳ್ಳೆ ಫ್ರೆಂಡ್ ನನಗೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಈ ತರ ಫ್ರೆಂಡ್ ನಿಮಗೆ ಸಿಕ್ಕಿದ್ರೆ ಇದ್ರೆ ಈ ವರ್ಷ ಅಂತ ಫ್ರೆಂಡ್ ಯಾರಿಗೂ ಬೇಡ ಫ್ರೆಂಡ್. ನಮ್ಮ ಮಮ್ಮಿ ಫ್ರೆಂಡ್ ಮಗ ಹರೀಶ್ನ ಕರೆದಿದ್ದೀವಿ. ಸೊ ಇವಾಗ ಏನಾದ್ರು ತಿನ್ಕೊಂಬರಕ್ಕೆ ಹೋಗ್ತಾ ಇದೀವಿ. ತಿನ್ಕೊಂಬಂದು ಆಮೇಲೆ ಇಲ್ಲಿ ಚಿಕನ್ ಹೇಳ್ಬಿಟ್ಟು ಹೋಗ್ತೀವಿ. ವರ್ಷ ಚಿಕನ್ ಪ್ರಿಪೇರ್ ಮಾಡ್ತಿದ್ದಾಳೆ. ಅದು ಕುಕಿಂಗ್ ವ್ಲಾಗು ಪೂಜನ್ ಯೂಟ್ಯೂಬ್ ಚಾನಲ್ ಬರುತ್ತೆ. ನೋಡಿ ಅವಾಗಲೇ ಐರನ್ ಮಾಡಿಕೊಟ್ಟಿದ್ದು ಬಟ್ಟೆನ ಹಾಕೊಳ್ಳಿಲ್ಲ. ನೋಡಿ ಎಷ್ಟು ಬಟ್ಟೆ ಐರನ್ ಮಾಡಿಸ್ಕೊತಾಳೆ ನೋಡಿ. ಮ್ಯಾಚಿಂಗ್ ಸ್ಲಿಪ್ಪರ್ ಕೊಟ್ಟಿದ್ದೀನಿ, ಅವಳಿಗಾಗೋ ಸೈಜ್ ಪ್ಯಾಂಟ್ ಕೊಟ್ಟಿದ್ದೀನಿ, ಟಾಪ್ ಕೊಟ್ಟಿದ್ದೀನಿ. ನೋಡಿ ಇಂಥ ಫ್ರೆಂಡ್ ಯಾರು ಸಿಗ್ತಾರಾ? ಸಿಗೋದೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ಹರೀಶ್ ಹಾಯ್ ಹೇಳು. ಯಾರ ವ್ಲಾಗು? ಯಾರದು? ಇವನು ಆಗ್ಲೇ ಕುಡಿತಾನೆ ಜ್ಯೂಸ್ನ. ಓಕೆ, ಇವಾಗ ಹೋಗ್ತಾ ಇದೀವಿ ಎಲ್ಲರೂ. ಅದೇ ಇದು ಡೆಸರ್ಟ್ ಸಫಾರಿ ಅಲ್ಲ, ಇದು ರೋಡು. ಇದು ಹರೀಶ್ ಫ್ರೆಂಡ್ ಸಂಕೇತ್ ಅಂತ. ನೋಡಿ ಹರೀಶ್ ಗಾಡಿ ಎತ್ಕೊಂಡು ಹೋದ, ಅಲ್ಲಿ ಬರ್ತವನೆ. ಎತ್ಕೊಂಡ್ಬರ್ತಲ್ಲ, ಓಡಿಸ್ಕೊಂಡ್ಬರ್ತವನೆ. ನಾಯಿ ಮರಿ. ಅಯ್ಯೋ, ಫುಲ್ ಗಲೀಜ್ ಮಾಡ್ಕೊ ಬಂದ್ಬಿಡೈತೆ ಮೈಯೆಲ್ಲ. ನಾವು ಜ್ಯೂಸ್ ಕುಡಿತಾ ಇದೀವಿ ಇವಾಗ. ಜ್ಯೂಸ್ ಮತ್ತೆ ಲೇಸ್. ಬಾಯ್ ಹರೀಶ್. ಬಾಯ್. ಓಕೆ ಗೈಸ್, ಮನೆ ಹತ್ರ ಬಂದ್ವಿ. ಏನ
ವ್ಲಾಗ್ ಇವಾಗಲೇ ಎಂಡ್ ಮಾಡಲ್ಲ, ಕೂರ್ಗೋಗ್ಬೇಕು. ವಿಡಿಯೋ ಎಂಡ್ ಮಾಡ್ರಿ ಅಂತ ನಾನು. ಬಾಯ್ ಬಾಯ್. ಓಕೆ, ಫ್ಲಾಶ್ ಕಿಶೆಲ್ಲ ಆನ್ ಆಗಿಬಿಡೈತೆ. ಇವಾಗ ಚಿಕನ್ ಎಳ್ಳಿಯಲ್ಲಿ ಚಿಕನ್ ಅಂಗಡಿ ಚಿಕನ್ ಹೇಳ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡು ಚಿಕನ್ ಇಟ್ಕೊಂಡಿದ್ವಿ. ಇವಾಗ ಬಂದ್ವಿ ಮನೆಗೆ. ಸೊ ಇವಾಗ ಇವರೆಲ್ಲ ಚಿಕನ್ ಪ್ರಿಪೇರ್ ಮಾಡ್ತಾರೆ. ಪ್ರಿಪರೇಷನ್ ಎಲ್ಲ ಪೂಜನ್ ಬ್ಲಾಗಲ್ಲಿ ಇರುತ್ತೆ ನೋಡಿ. ಆಮೇಲೆ ಇನ್ನೇನು ವರ್ಷ ಲೈಟ್ ಬಿಡು, ನಾನು ಮೊದಲೇ ಕಪ್ಪಗಾಗಿದ್ದೀನಿ. ಹಾಂ ಅಷ್ಟೇ ಗೈಸ್. ಇನ್ನು ನಾನು ಓಡಬೇಕಾದ್ರೆ ವ್ಲಾಗ್ ಸೆಟ್ ಮಾಡ್ತೀನಿ. ಓಡಬೇಕಾದ್ರೆ ಸೊ ಫಸ್ಟ್ ಪೆಗ್ ಲಾಸ್ಟ್ ಬೆಗ್ ಆಮೇಲೆ ಚಿಕನ್ ಪ್ರಿಪರೇಷನ್ ಎಲ್ಲ ಪೂಜನ್ ಬ್ಲಾಗಲ್ಲಿ ಇರುತ್ತೆ, ನೋಡ್ಕೊಬಿಡಿ. ನಮ್ಮ ಮಮ್ಮಿ ಬಂದ್ರು ನೋಡ್ರಿ ಹೆಂಗ್ ರೆಡಿ ಆಗೋರು. ಬರಕ್ಕೆ ಹೇಳಿದೆ, ಗುರುಜಿ ಬಂದಿಲ್ಲ ಅಲ್ಲಿ. ಹೆಂಗ್ ರೆಡಿ ಆಗೋರು ನೋಡ್ರಿ. ಬೇಜಾರಾಗ್ತದೆ. ಜಾತ್ರೆ ಆಂಟಿ ಬಟ್ಟೆ ಅರೇಂಜ್ ಮಾಡ್ತಾ ಏನೇ. ನೀನ್ ಮಾಡಿರೋದಲ್ವಾ, ಚೆನ್ನಾಗೇ ಇರುತ್ತಾನೆ ವರ್ಷ. ಅವಾಗ್ಲೇ ಡೈಲಾಗ್ ಹಿಡ್ದೆ ನಾನ್ ಮಾಡಿರೋದ್ರಲ್ಲಿ ಚೆನ್ನಾಗೇ ಇರುತ್ತೆ ಅಂತ. ಓ ನನ್ ಬಟ್ಟೆ ಅರೇಂಜ್ ಆಗ್ತಾ ಇದೆ. ಇನ್ನ ಇವಳು ಮೇಕಪ್ ಕಿಟ್ ನೋಡಿ ಗೈಸ್, ಆಕ್ಸೆಸರೀಸ್ ಮತ್ತೆ ಮೇಕಪ್. ಅಯ್ಯೋ ನಾನು ಇಷ್ಟೆಲ್ಲ ಏನು ಹಚ್ಕೊಳಲ್ಲ. ಇಷ್ಟೆಲ್ಲ ಹಚ್ಕೊಂಡಿದ್ರೆ ನಾನು ಇನ್ನ ಬೆಳ್ಳಕ್ಕಾಗ್ಬಿಟ್ಟಿರ್ತಿದ್ದೆ ಅನ್ಸುತ್ತೆ ಗೈಸ್. ಇವಳಕ್ಕಿಂತ ಬೆಳ್ಳಕ್ಕಾಗ್ಬಿಟ್ಟಿರ್ತಿದ್ದೆ ಅನ್ಸುತ್ತೆ. ನಾನು ಇದನ್ನ ಒಪ್ಕೊಂಡು ಏನು ಬೆಳ್ಳಕ್ಕಾಗಿಲ್ಲ. ನನ್ನ ಕಲರ್ ಇರೋದೇ ಹಿಂಗೆ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ಮೇಕಪ್ ಯಾರಾದ್ರೂ ಎತ್ಕೋತಾರ? ಅಯ್ಯೋ ಅಯ್ಯೋ, ಅದೇ 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 ಅದೇನೆ ಬೇಸಿಕ್ ನೀಡ್ಸ್. ಮೇಕಪ್ ಅಲ್ಲ, ಬೇಸಿಕ್ ನೀಡ್ಸ್ ಇಷ್ಟಿದೆ. ಇನ್ನು ಮೇಕಪ್ ಎತ್ಕೊಂಡ್ರೆ ಎಷ್ಟು ಗಾಯ್ಸ್? ಮಾಯಿಶ್ಚರೈಸರ್, ಪರ್ಫ್ಯೂಮ್. ಅಯ್ಯೋ ಅಯ್ಯಯ್ಯಯ್ಯೋ ದೇವರೇ, ತೊಳ್ನ ಕಟ್ಕೊಂಡವನು. ಆಹಾ ಉದಾರ. ಇದಕ್ಕೆ ಒಂದಷ್ಟು ಕಾಸು ಇದೆ. ನೋಡಿ ಗೈಸ್, ಇವಳನ್ನ ಯಾರಾದ್ರೂ ಮದುವೆ ಆಗೋಳು ಮನೆ ಮಾರ್ಕೊಂಡು ಹೋಗ್ಬೇಕಾಗುತ್ತೆ. ಹುಷಾರಾಗಿ ನೋಡ್ಕೊಂಡು ಮದುವೆ ಆಗಿ ಇವಳನ್ನ. ಮದುವೆ ಆಗೋ ಮುಂಚೆ ಈ ವ್ಲಾಗ್ನೆಲ್ಲ ನೋಡಿ ಗೈಸ್ ಇವಳ್ದು. ಆಮೇಲೆ ಮದುವೆ ಆಗಿ ಇವಳನ್ನ ಮದುವೆ ಆಗಕ್ಕೆ ಬಂದಿರೋನು ಓಡೋಗ್ಬಿಡ್ಬೇಕು, ಆ ಥರ ಮಾಡ್ತಾವಳೆ ಇವಳು. ಎನಿವೇಸ್ ಇವಾಗಲೇ ಮದುವೆ ಆಗಲ್ಲ, ಇನ್ನ 6 years ಆದ್ಮೇಲೆ ಆಗೋದು. ಗಂಡು ನೋಡಕ್ ಬಂದವ್ರಿಗೆಲ್ಲ ನಾನು ಹೇಳ್ತೀನಿ, ಇವಳನ್ನ ಮದುವೆ ಆಗೋಕ್ಕೂ ಮುಂಚೆ ನಾನು ವ್ಲಾಗ್ಸ್ ಎಲ್ಲ ಚೆಕ್ ಮಾಡಿ ಅವಳು ಹೆಂಗೆ ಬಿಹೇವ್ ಮಾಡ್ತಾಳೆ ಏನು ಅಂತ ನೋಡಿ ಆಮೇಲೆ ಮದುವೆ ಆಗಿ. ಅವೆಲ್ಲನೂ ರೆಡಿ ಆಗಿದೆ. ನಾನು ಕೂಡ ರೆಡಿ ಆಗಿಲ್ಲ, ಇನ್ನು ರೆಡಿ ಆಗಬೇಕು. ರೆಡಿ ಆಗಿದ್ದೀನಿ, ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು ಅಷ್ಟೇ. ಓಡ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ಕೊತೀನಿ. ಸೊ ಇವಾಗ ಎಲ್ಲ ತೊಗೊಂಡು ಬರ್ತಾರೆ ರೂಮಿಗೆ. ಇವಾಗ ಅವರು ಪಾರ್ಟಿ ಸ್ಟಾರ್ಟ್ ಮಾಡ್ತಾರೆ. ನಾನು ಕುತ್ಕೊಂಡು ನೋಡ್ತೀನಿ, ಚೆನ್ನಾಗಿ ತಿಂತೀನಿ ಅಷ್ಟೇ. ಓಕೆ, ಇವಾಗ ಕರಿಯೋಣ ಎಲ್ಲರನ್ನು. ಪೂಜಾ, ವರ್ಷ, ಅಂಕಿತಾ. ಹಾ ಬಂದ್ಲ. ಪೂಜಾ. ಹಾಯ್. This is gifted by Pooja and Kavya. ಏ ಓನ್ಲಿ ಕಾವ್ಯ. ಕೇಕ್ ಕೊಳ್ದು ಮಂಕಿ. ವರ್ಷ ನೋಡಿ ಗೈಸ್, ನೋಡಿ ನೋಡಿ ಸೈಡ್ಸು ಸ್ಪ್ರೈಟು ಎಲ್ಲ ಬರ್ತೈತೆ. ವರ್ಷ ಕಬಾಬ್ ಅದು. ಇಲ್ಲಿಡು ಇಲ್ಲಿಡು, ಕೆಳಗಡೆ ಬೇಡ. ಬೆಡ್ಶೀಟ್ ನಾನು ಡ್ರೈ ಕ್ಲೀನಿಗೆ ಕೊಟ್ಟಿದ್ದೀನಿ ಗೈಸ್. ಇದ್ರದ್ದು ಸೆಟ್ದು ಫುಲ್ ಗಲೀಜಾಗ್ಬಿಟ್ಟಿತ್ತು. ಹಾಕಿ ಹಾಕ್ತೀನಿ. ಇವಳ ಬ್ಯಾಗು ಪ್ಯಾಕ್ ಆಗಿದೆ, ನನ್ನ ಬ್ಯಾಗು ಪ್ಯಾಕ್ ಆಗಿದೆ. ಪೂಜನ್ ಬ್ಯಾಗ್ ತಿನ್ನಾಯ್ತಿಲ್ಲ. ನೀನು ಈಲ್ಸ್ ಇರೋದ್ರಿಂದ ನನಗೆ ತಿನ್ನಕ್ಕೂ ಆಗ್ತಿಲ್ಲ. ನೆಟ್ಟಿಗೆ ಆ ಪೀಸ್ ಬಿಡ್ಸಕ್ಕೆ ಆಗ್ತಾ ಇಲ್ಲ ಗೈಸ್. ಏನಿರೋದ್ರಿಂದ? ನೇಲ್ಸ್. ನೇಲ್ಸ್ ಓ ಸಾಂಗ್ ಎಲ್ಲ ಬರ್ತೈತೆ ಪೂಜನ್ ಬಾಯಲ್ಲಿ. ಆಸೆಯು ನಾವಿಬ್ಬರು ಮಳೆಯಲ್ಲಿ. ಓ ಫುಲ್ ಹಳೆ ಸ್ಟೋರಿ ಎಲ್ಲ ಚಂದ್ರ ಅಂತಂದಿರ್ತೀನಿ. ತಕದೇಮ 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 ತಾಯಿ. ಇವಾಗ ಮಲ್ಕೊಂಡು ಎಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದೀವಿ. ಅವರು 12 o'clock ಬರ್ತಾರೆ. ಸೊ ಓಕೆ ವೆಯ್ಟ್ ಮಾಡ್ತಾ ಇದೀವಿ. ಇವರು ಸಿಂಗಿಂಗ್ ಕಾಂಪಿಟೇಷನ್ ನಡೆಸ್ತಾರೆ ಇಬ್ರು. ನೋಡಿ ಹೆಂಗೆ ಕಚ್ಚೋಳೆ, ಸೇಮ್ ನಾಯಿ ಕಸ್ತಂಗೆ ಕಚ್ಚಿಕೊಳ್ಳಿ. ಅಯ್ಯೋ ನಾನು ಆಡ್ ತೋರಿಸು.
ನನ್ನ ಆಡ್ ತೋರ್ಸು. ನಾನು ಅವಳಿಗೆ ಕಚ್ಚಿದ್ದೀನಿ ನೋಡಿ ಗೈಸ್. ತಲೆ ಮೇಲೆ ಪಟ 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 ಅಂತ ಬರ್ಸ್ಬಿಟ್ಲು. ಬೇವರ್ಸಿ ನಿದ್ದೆ ಬರ್ತಾ ಇದೆ. ಯಾವುದೋ 6 ಜನದ್ದು ಲೂಡೋ ಅಂತ ಆಡಿ ತಲೆ ನೋವ್ತಾಯಿದೆ. ಒಂದು ಸೈಡ್ ಹಿಡ್ಕೊಬಿಟ್ಟಿದೆ ತಲೆ. ಇನ್ನೊಂದೇನು ಅಂದರೆ ವರ್ಷ ಹೊಟ್ಟೋದ್ಲು. ಅವ್ರ ಡ್ಯಾಡಿಗೇನೋ ಹುಷಾರಿಲ್ಲ ಅಂದ್ಬಿಟ್ಟು ಸಡನ್ನಾಗೆ ಗೈಸ್ ಹೊರಟಿದ್ದೀವಿ. ಅವ್ರು ಬಂದಿದ್ದಾರೆ ಕೆಳಗಡೆ. ರೆಡಿಯಾಗಿ ಆಲ್ ಸೆಟ್ ಟು ಗೋ ಬಟ್ ನೋ ಮೋಡ್ ಟು ಗೋ. ನಿದ್ದೆ ಎಳಿತಿದೆ. ವರ್ಷ ಹೋಗಿದ್ದು ಅರ್ಧ ಮೂಡ್ ಆಫ್ ಆಗಿದೆ. ಹೋಗೋ ಇಂಟ್ರೆಸ್ಟ್ ಹೊಟ್ಟೋಗಿದೆ. ಇವಳು ನೋಡಿ ಸ್ನ್ಯಾಪ್ ಮಾಡ್ಕೊಂಡು ಕೂತ್ಕೊಂಡವಳೆ. ಒಂದು ಕಡೆ ಭಯ ಆಗ್ತಾಯಿದೆ ನನಗೆ ಹೋಗೋಕ್ಕೆ. ಯಾರು ಏನು ಅಂತ ಗೊತ್ತಿಲ್ಲ. ರೆಸಾರ್ಟ್ ಎಲ್ಲಿ ಏನು ಅಂತ ಗೊತ್ತಿಲ್ಲ. ಹೊಸ ರೆಸಾರ್ಟು ಅದು ಹಿಲ್ ಸ್ಟೇಷನ್ ಪ್ಲೇಸಲ್ಲಿರೋದು. ನೋಡೋಣ. ಈ ಪೂಜಾ ಒಂದು ಗತಿ ಕಾಣಿಸ್ತಾಳೆ ಅನಿಸ್ತಾಯಿದೆ ನನಗೆ ಯಾಕೋ. ನೋಡೋಣ ಅಲ್ಲೋಗಿ ಏನಾಗುತ್ತೆ ಅಂತ. ನಮ್ಮಮ್ಮ ಇವಾಗ ಎದ್ದು ಓಡೋಡು ಬರ್ತಾವ್ರು ನೋಡಿ. ನೋಡಿ 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 ಹೆಂಗೆ ಓಡೋರ್ತಾವೆ ನೋಡಿ. ಅವ್ರಿಗೂ ಭಯ ಕಳ್ಸೋಕ್ಕೆ. ನಮ್ಮ ಮನೆ ಕೆಳಗೆ ಒಂದಷ್ಟು ಚಪ್ಪಲಿ, ನಮ್ಮ ಮನೆ ಮೇಲೆ ಒಂದಷ್ಟು ಚಪ್ಪಲಿ, ರೂಮಲ್ಲಿ ಒಂದಷ್ಟು ಚಪ್ಪಲಿ, ಎಲ್ಲ ಕಡೆ ಚಪ್ಪಲಿ ನಮ್ಮ ಮನೇಲಿ. ಏಯ್ ಅದೆತ್ಕೋ. ಹಾಗೆಲ್ಲ ಇಟ್ಟಿದ್ದಾಯ್ತು. ಹೊರಟಿದ್ದೀವಿ. ಬಾಯ್ ಆಂಟಿ. ಬಾಯ್ 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 ಬಾಯ್. ಹೋಗಿದ ತಕ್ಷಣ ಫೋನ್ ಮಾಡಿ, ನಾಳೆ ಬಿಡುವಾಗ ಫೋನ್ ಮಾಡ್ರಿ. ಓಕೆ. ನಾನು ಓದಿದ್ದೆ. ಬಾಯ್ ಬಾಯ್ ಬಾಯ್. ಗೈಸ್ ಇವಳು ಪಾಪ ಅವ್ರ ತಲೆನ ಚೆನ್ನಾಗಿ ತಿಂತವಳೆ. ಎಲ್ಲಿದ್ದೀವಿ ಇವಾಗ? ರೀಚ್ ಆಗ್ತೀವಾ? ನಿಮ್ಗೆ ನಾವೇ ಹೇಳ್ತಿಲ್ಲ ಬಾಯಲ್ಲಿ. ಬಾಯಲ್ಲಿ ಅಷ್ಟದಾಗಿ ಹೇಳ್ತೀವಿ. ಕಡೆ ನೋಡು ಏನು ಸೈಕಾಗಿದೆ ಅಂತ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಹೋಗಿ ಬೀಳ್ಬೋದು. ಬೀಳಂಗಿರೋ ಹೋಗಿ ಬೀಳಿ ಇವಾಗಲೇ, ನೋ ಟೆನ್ಷನ್. ಖುಷಿ ಆಗ್ತದೆ. ಮೋಡ ಅಷ್ಟು ಸೈಕಾಗಿದೆ. ಮಸ್ತಾಗಿದೆ ನೋಡು. ಇವು ನೋಡಲ್ಲಿ ನೋಡಿ. ಆಗಲೇ ಇಲ್ಲೆಲ್ಲ ಮರ ಇದೆ, ಅದೇ ಕಾಣಿಸ್ತಾ ಇಲ್ಲ. ಫುಲ್ಲು ಮುಚ್ಚೋಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಫುಲ್ಲು ಲೈಫ್ ಇಲ್ಲ. ಅದೇ ಆಗುತ್ತೆ. ಬೇಡ. ವೆದರ್ ನೋಡಿ, ವೆದರ್ ಅಲ್ಲ ಕ್ಲೌಡ್ಸ್ ನೋಡಿ ಏನು ಸೈಕಾಗಿದೆ ಅಂತ. ಪ್ಲೇಸ್ ಅಂತೂ ಮಸ್ತಾಗಿದೆ. ಇದು ರೆಸಾರ್ಟ್. ಆಮೇಲೆ ಸ್ಟೇ ಆಗೋದು ಹೋಮ್ ಸ್ಟೇ. ನಾನು ಒಳಗಡೆ ಆದ್ಮೇಲೆ ಫುಲ್ ತೋರಿಸ್ತೀನಿ. ಇಲ್ಲೇ ಪೂಲ್ ಇದೆ. ವ್ಯೂ ಮಾತ್ರ ಸೈಕಾಗಿದೆ. ಇದರಲ್ಲಿ ರೆಸಾರ್ಟ್ ಓಪನ್ ಮಾಡೋದು ತುಂಬ ಕಷ್ಟ ಇದೆ. ಹಾಂ, ವೆದರ್ ಮಾತ್ರ ಸೈಕಾಗಿದೆ. ಬಂದು ಟ್ರೈ ಮಾಡಿ ಒಂದಿನ. ಹೇಳಿ ನೋಡಿ, ಹೇಳಿ. ವರ್ಷನೂ ಬಂದಿದ್ರೆ ಚೆನ್ನಾಗಿರೋದು. ಸೊ ಇಲ್ಲಿ ಡಬಲ್ ಬೆಡ್ ಇದೆ. ಸೇಮ್ ಅಲ್ಲಿ ಹೆಂಗಿದೆಯೋ ಇಲ್ಲೂ ಸೇಮ್ ಹಂಗೆ ಇದೆ. ಆದರೆ ಇವಾಗ ಅದಕ್ಕೆ ಇವಾಗ ಎಲ್ಲಿ ಮಲ್ಕೊತೀಯ? ಪೂಜನ ಜೊತೆ ಮಲ್ಕೊಳ್ಳೋಣ. ಪೂಜನ ಜೊತೆ ಅಂತ ಏನಾದರೂ ಹೇಳಿದ್ರೆ ಅದನ್ನೇ ತೊಗೊಂಡು ಹಂಗೆ ಮಕ್ಕದ ಮೇಲೆ ಹಾಕ್ಬಿಡ್ತಿದ್ದೆ. ಇವಾಗ ನಿದ್ದೆ ಮಾಡ ಸೊಂಟ ಇದೆ ಕುತ್ಕೊಂಡು ಅಂದ್ರೆ ಸ್ವಲ್ಪ ಹೊತ್ತು ಇವಳನ್ನ ಮುಂದೆ ಕಳ್ಸ್ಬಿಟ್ಟು ಮಲ್ಕೊಂಡಿದ್ವಿ. ಆದರೂ ಆಗ್ತಾ ಇಲ್ಲ. ಫುಲ್ ಸಖತ್ತಾಗಿ ನಿದ್ದೆ ಮಾಡಿದ್ದಾರೆ.
ಪಾಪ ಇವಳು ನಿದ್ದೆನೇ ಮಾಡಿಲ್ಲ. ನಂಗೆ ಭಯ 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 ಆಗ್ತಾಯಿತ್ತು ಅವ್ರ ಗಾಡಿ ಓಡಿಸ್ಬೇಕಾದ್ರೆ. ಹಂಗೂ ಒಂದು 2-3 ಸಲ ಎಚ್ಚರ ಆಯಿತು, ಎದ್ಬಿಡೋಣ ಅಂದ್ಕೊಂಡೆ ಅವ್ರ ಗಾಡಿ ಓಡಿಸೋದು ನೋಡಿ. ಆಮೇಲೆ ಸುಮ್ಮನೆ ತುಂಬ ಸಲ ಎಚ್ಚರಿಕೆ ಆಯಿತು. ಇದು ಘಾಟ್ ಸೆಕ್ಷನ್ ಥರ ಬೇರೆ ಇತ್ತು ರೋಡು, ಚೆನ್ನಾಗಿ ಓಡಿಸಿದ್ರು. ಜಿಂಕೆ ನೋಡಿದ್ರಾ? ಜಿಂಕೆ ನೋಡಿದ್ವಿ. ರೋಡ್ ಇರುತ್ತೆ. ಜಿಂಕೆ ಯಾಕೆ ಎದುರಿಸ್ತಾರೆ? ಅದೇ ಜಿಂಕೆ ನೋಡಕ್ ಏನಕ್ಕೆ ಎಬ್ರಿಸ್ಬೇಕು ಅಂತಿರೋದವಳು. ಏನು ಎಲಿಫೆಂಟ್ ಸಿನಿಮಾನು ಸಿಕ್ಕಿದ್ರೆ ಇದು ಬಂದ ತಕ್ಷಣ ನಾವು ವ್ಯೂ ವಿಡಿಯೋ ಮಾಡಕ್ ಹೋಗಿದ್ದೆ, ಕಾಲ್ ಸಂದಿ ಬಂದ್ಬಿಟ್ಟಿತ್ತು. ಹಂಗೆಲ್ಲ ಬರ್ಬಾರ್ದು, ಹಂಗೆಲ್ಲ ಬರ್ಬಾರ್ದು, ಹಂಗೆಲ್ಲ ಬರ್ಬಾರ್ದು. ಅಲ್ಲಿ ಸ್ವಲ್ಪ ಡ್ರೈವ್ ಅಂಕಲ್ ತೊಗೊಂಡಿದ್ದು ತಿಂದೇ ಇಲ್ಲ, ಕಾರಲ್ಲಿ ಐತೆ, ಹೊಟ್ಟೆ ಹಸಿತೈತೆ, ಅದಕ್ಕೆ ತಿನ್ನೋಣ ಅಂತ. ಬೆಳಗ್ಗೆ ತಿಂತಾಳೆ ನೋಡಂಕಿದ್ರೆ ತಿನ್ಬಿಟ್ಟು ನನಗೆ ಕೊಟ್ಟೋಳು. ಇವಾಗ ನನಗೆ ಕೊಟ್ಬಿಟ್ಟು ತಕ್ಷಣ ಹಂಗೆ ನಾವು ಹಂಗೆ ಗೈಸ್ ಹೊಟ್ಟೆ ಹಸಿತಿದೆ. ನಿನ್ನ ಸೌಂಡ್ ಸೈಡ್ ಮಾಡ್ಕೊಳೆ. ಚೆನ್ನಾಗಿದೆ, ಮಜ್ಜಿಗೆ ಸಖತ್ತಾಗಿದೆ. ರೆಡಿ ಆಗ್ಬೇಕು ಗೈಸ್, ವೆದರ್ ಚೆನ್ನಾಗಿದೆ, ಬಿಸಿಲಿಲ್ಲ, ವಿಡಿಯೋಸ್ ಮಾಡ್ಕೊಬೇಕು. ಮಾಡ್ಕೊಂಡು ವರ್ಷ ಬಂದಿದ್ರೆ ಚೆನ್ನಾಗಿರೋದು. ಬೋರ್ ಆಗ್ತಾಯಿದೆ ಸ್ವಲ್ಪ 3 ಜನಕ್ಕೆ ಅಲ್ವಾ? ವರ್ಷ ಇದ್ದಿದ್ರೆ ಮಾತ್ರ ಮಜಾ ಮಾಡ್ಕೊಂಡಿರ್ಬೋದಾಗಿತ್ತು. ವರ್ಷ ನೋಡು, ನಿನ್ನ ಎಷ್ಟು ನೆನ್ಸ್ಕೊತಾ ಇದೀವಿ, ಬರ್ದೆ ಹೋಗ್ಬಿಟ್ಟೆ ಹಂಗೆ ಗೂಬೆ ಥರ. ಮಳೆ ಫುಲ್ ನೆನೀತಾ ಇದೀವಿ, ಹಂಗೆ ಒಂದೆರಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ರೀಲ್ಸ್ ಮಾಡ್ಕೊಂಡು. ಚಳಿ ಆಗ್ತೈತೆ ನೋಡಿ ಗೈಸ್, ಮಳೆ ನೆನ್ಕೊಂಡ್ಬಂದು ಪಾಪ ಇವರಿಗೆ ಒಳಗಡೆ ಬರೋಕ್ಕೆ ಮ್ಯಾಟ್ ಹೇಳ್ಕೊಂತ ಆದರೂ ವೆದರ್ ಮಾತ್ರ ಸೈಕಾಗಿದೆ. ಹುಡುಗರು ಬಂದು ಚಿಲ್ ಮಾಡೋಕ್ಕೆ ಸೂಪರಾಗಿದೆ. ಅವಾಗ ಫುಲ್ಲು ಕಪಲ್ಸ್ಗೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ತುಂಬ ಕಪಲ್ಸ್ ಆ್ಯಕ್ಚುಲಿ ಈ ಥರ ವೆದರ್ನ ಲೈಕ್ ಮಾಡ್ತಾರೆ. ಕಪಲ್ಸು ಹುಡುಗರು ಹುಡುಗಿರು ಬಂದರೆ ಚೆನ್ನಾಗಿರುತ್ತೆ. ಅದೇ ಚೆನ್ನಾಗೆ ಈ ಹೋಮ್ ಸ್ಟೇಗೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಸಕ್ಕತ್ತಾಗಿದೆ. ಅದೇ ಸ್ಟೇ ಆಗೋಕ್ಕೆ you guys will be enjoying the view, weather and home stay and everything. ಈ ಥರ ವೆದರು ವ್ಯೂ ಎಲ್ಲ ಬೇಕು ಅಂದರೆ ಇಲ್ಲಿ ಈ ಥರ ಪ್ಲೇಸಿಗೆ ಬಂದು ಸ್ಟೇ ಆಗಬೇಕು. ತುಂಬ ಒಳಗಡೆ ಇದೆ, ಬಟ್ ಸಖತ್ತಾಗಿದೆ. ನಾನು ಒಳ್ಳೆ ಕಚ್ಚಡವಾಗಿದ್ದೀನಿ. ಮಾಡೋದು ಎಲ್ಲೋ ಹಾಕಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಮುಚ್ಕೊಂಡು ಮಾಡು, ಸುಮ್ಮನೆ ಮಾಡು. ಹೆಂಗ್ ಮಾಡೋಣ? ಇದು 7 ಜನ್ಮದ ಇದ್ಯಾವ್ದಿದು? ಇದು 7 ಜನ್ಮದ ಇದು ಆಕ್ಚುಲಿ ಚೆನ್ನಾಗಿರೋದು. ರೀಲ್ಸ್ ಮಾಡಕ್ ಪ್ಲಾನ್ ಮಾಡ್ತಾವ್ರೆ ಗೈಸ್ ನೋಡಿ. ಈ ತರ ಎಲ್ಲ ಪ್ಲಾನ್ ಮಾಡಿದ್ರೆ ಆಮೇಲೆ ಎಲ್ಲ ಟ್ರೋಲ್ ಪೇಜಲ್ಲೂ ಎಲ್ಲೆಲ್ಲೂ ನಾವೇ ಹಂಗಾಗಿರ್ತೀವಿ. ಫಸ್ಟ್ ನಮ್ಮ ಪೂಜಾ ಆಗಿರ್ತಾಳೆ, ಕರೆ ಫಸ್ಟ್ ಪೂಜಾ ಇಡ್ತಾರಲ್ವಾ ವಿಡಿಯೋದಲ್ಲಿ ಗೈಸ್. ಗೈಸ್ ಈ ವೆದರಿಗೆ ಎದೊಳಕ್ಕೆ ಮೂಡಿಲ್ಲ ಗೈಸ್. ಮಳೆ ನಿಲ್ತು. ಈ ವೆದರ್ ನೀವೆಂತ ವೆದರ್ ಕರ್ಕೊಂಡೋದ್ರೆ ಇವಳು ಹಿಂಗೆ ಬಿದ್ದೇ ಇರ್ತಾಳೆ. ಇವಳು ಎಲ್ಲಿ ಕರ್ಕೊಂಡು ಬರೋದು ವೇಸ್ಟು, ಮನೇಲಿ ಇಟ್ಕೊಳ್ಳೋದು ವೇಸ್ಟು. ಇವಳನ್ನ ದಂಡಪಿಂಡ, ನೀನು ದಂಡಪಿಂಡ. ಚೆಕ್ಔಟ್ ಆಗ್ತವ್ರೆ ಅನ್ಸುತ್ತೆ ಅವರು, ಒಟ್ಟ ಅಂತವ್ರೆ. ಇವಾಗಲೂ ನೋಡಿ ವ್ಯೂ ಏನು ಮಸ್ತಾಗಿದೆ ಅಂತ. ಇಲ್ಲಿ ವ್ಯೂ ನೋಡೋಕ್ಕೆ ಬಂದು ಸ್ಟೇ ಆಗಬೇಕು, ಅಷ್ಟು ಮಸ್ತಾಗಿದೆ. ಆ ಕಡೆ ಅಂತೂ ಫುಲ್ಲು ಮೋಡನೇ ಸ್ಕೈಯೇ. ಸಕ್ಕತ್ತಾಗಿದೆ ಮಾತ್ರ. ವ್ಯೂ ನೋಡೋಕ್ಕಾದರೂ ಅಟ್ಲೀಸ್ಟ್ ಇಲ್ಲಿ ಬಂದು ಸ್ಟೇ ಮಾಡಬೇಕು ಅದಪ್ಪದ. ಇವಾಗ ಆಂಟಿನ ಡ್ರಾಪ್ ಮಾಡೋಕೆ ಹೋಗ್ತಾರೆ. ಸೊ ನಾವು ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ. ಇಲ್ಲಿ ಪವರ್ ಇರಲಿಲ್ಲ,
ಹಾಗೆ ನಾವು ಇಲ್ಲಿ ಏನು ಮಾಡೋದು, ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅವ್ರ ಜೊತೆ ಕಾರಲ್ಲಿ ಅಂತ ಹೋಗ್ತಾಯಿದ್ವಿ. ರೋಡಲ್ಲಿ ಬರೋಕ್ಕೇ ಅಲ್ಲ, ಕುತ್ಕೊಳ್ಳೋಕ್ಕೇ ಭಯ ಆಗುತ್ತೆ. ಅವ್ರಿಗೆ ಓಡ್ಸೋಕ್ಕೇನು ಭಯ ಆಗುತ್ತೆ ಇರೋ ಗೊತ್ತಿಲ್ಲ. ನಮ್ಮದು ಕುತ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಆ ಕಡೆ ಈ ಕಡೆ ಹೊಲ ಆಡುತ್ತೆ ಕಾರು. ಇವಾಗ ಅಂದರೆ ಈ ಡ್ರೆಸ್ಸಲ್ಲಿ ಒಂದು 3-4 ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದಿದ್ವಿ. ಸೊ ರೀಲ್ಸ್ ಮಾಡ್ಕೊಂಡ್ವಿ. ರೀಲ್ಸ್ ಮಾಡಿಕೊಂಡು ಇವಾಗ ಡಿನ್ನರಿಗೆ ಹೋಗ್ತಾಯಿದ್ವಿ. ಸೊ ಡಿನ್ನರಿಗೆ ಹೋಗಿ ಸಿಗ್ತೀನಿ ಗೈಸ್, ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಸೊ ನೆನೆ ನೈಟ್ ಊಟಕ್ಕೆ ಹೋಗಾದ್ಮೇಲೆ ಬಂದು ಮಲ್ಕೊಂಬಿಟ್ವಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ ಇದ್ದು ಆಲ್ರೆಡಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ. ಎಷ್ಟೊಂದು ಡ್ರೆಸ್ಗಳು ತಂದಿದ್ವಿ ವೀಡಿಯೋಸ್ ಮಾಡೋಕ್ಕೆ. ಸೊ ಒಂದೊಂದೇ ಹಾಕ್ಕೊಂಡು ವೀಡಿಯೋಸ್ ಸ್ವಲ್ಪ ಮಾಡ್ಕೊಂಡ್ವಿ. ಇವಾಗ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಬ್ರೇಕ್ಫಾಸ್ಟ್ ಆಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೊರಡಬೇಕು. ಸೊ ಇದಾದಮೇಲೆ ಪೂಲಿಗೆ ಇಳಿಬೇಕು. ಆ್ಯಕ್ಚುಲಿ ನೆನ್ನೆ ವೀಡಿಯೋ ಮಾಡೋಕ್ಕೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ನೈಟ್ ಪವರ್ ಬಂದಿದ್ದೆ ಲೇಟ್ ಆಯ್ತು. ಇಲ್ಲಿ ಪವರ್ ಇರಲಿಲ್ಲ. ಆ್ಯಕ್ಚುಲಿ ಪವರ್ ಹೋಗಿತ್ತು, ಜನ್ರೇಟರು ಏನೋ ಕೆಟ್ಟೋಗಿತ್ತು ಇಲ್ಲಿರೋದು ನೆನ್ನೆ. ಸೊ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಓಡ್ತಾ ಇದ್ದೀವಿ ಇವಾಗ. ರೆಡ್ಡಿ ಹಾಕೋತೀನಿ ಹೋಗ್ಲಿ. ನೋಡಿ ಗೈಸ್, ಜಾಕೆಟ್ ಹೋಗ್ಲಿ ಪಾಪ ಅಂತ ಕೊಟ್ಟಿದ್ರೆ ನನಗೆ ಹಾಕು ಅಂತಾಳೆ. ಮತ್ತೆ ಇವಳನ್ನ ನೋಡಿ ದಡಗ್ಲಿನ. ಓಕೆ, ಫೈನಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ತೆಗಿರಿ ಮಕ್ಳ ಆಂಟಿ ನೋಡಿ, ತೆಗಿರಿ ಮಕ್ಳ ಅಂತವ್ರು. ಮಕ್ಳ ತೆಗದ್ವಿ. ಹಬ್ಬ ತಗೊಳ್ಳಿ ಮೇಡಮ್. ಟ್ಯಾಕ್ಸಿ, ನಾಟ್ ಕಾರ್. ವಿ ಆರ್ ಗೋಯಿಂಗ್ ಇನ್ ಟ್ಯಾಕ್ಸಿ ಗೈಸ್. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಾ? ಒಂದ್ಸಲಿ ರೂಮ್ ಚೆಕ್ ಮಾಡ್ಕೊಂಡ್ಬಿಡ್ರಿ. ಎಲ್ಲ ಎತ್ಕೊಂಡಿದ್ದೀರಾ, ಏನೂ ಬಿಟ್ಟಿಲ್ವಾ ಅಂತ ನೋಡ್ಕೊಡ್ರಿ. ನಿನ್ನ ಪಾಟ್ಸ್ ಎಲ್ಲ ಎತ್ಕೊಂಡ ಪೂಜಾ? ಬಾ, ಇದೆಲ್ಲ ಬ್ಯಾಗಲ್ಲಿ ಹೇಳ, ವಾಶ್ರೂಮ್ಗೆ ಹೊಟ್ಟು ಬರಲಿ. ದಡಗ್ಲಿ ಹೊರಟಿದ್ದೀವಿ. ಚೆನ್ನಾಗಿ ನಿದ್ದೆ ಮಾಡಬೇಕು ಅಷ್ಟೇ. ಇವಾಗ ಒಂದು ರೌಂಡ್ ನಿದ್ದೆ ಮಾಡಿ ಬಂತು ಸಫರಿ ರೋಡು. ಅಯ್ಯಯ್ಯೋ ದೇವರೇ. ಓಕೆ, ಮರದಲ್ಲೆಲ್ಲಾದ್ರೂ ಸ್ಟಾಪ್ ಮಾಡಿದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್. ಫುಲ್ಲು ಮಳೆ ಬರ್ತಾಯಿದೆ. ಯಾವ ರೇಂಜಿಗೆ ಮಳೆ ಬರ್ತಾಯಿದೆ ನೋಡಿ. ಅಯ್ಯೋ, ನಾನು ಹೇಳ್ತಾ ಇದ್ದಂಗೆ ನಿಂತೆ ಹೋಗ್ತೈತೆ ಅದು. ವೆದರ್ ಮಾತ್ರ ಮಸ್ತಾಗಿದೆ ನೋಡಿ. ರೋಡೇ ಕಾಣಿಸ್ತಿಲ್ಲ, ಆ ರೇಂಜಿಗೆ ಮಳೆ ಬರ್ತಾಯಿದೆ. ಸಕ್ಕತ್ತಾಗಿದೆ ವೆದರು. ನಾವು ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹೆಂಗೆ ಅನಿಸ್ತದೆ ಲಾರಿಲ್ಲ ಬಿದ್ದಾಡ್ತಾರೆ ಅಂದ್ರೆ ಯಾರಲ್ಲೇ ಫೈಟಿಂಗ್ ನಡೆಸ್ತವ್ರು. ಅಯ್ಯೋ ತಲೆ ನೋವ್ತದೆ ಮೊದಲೇ. ಈಗ ಒಂದು ಸ್ವಲ್ಪ ಮುಂಚೆ ತಗೊಂಡು ಕೇಕು ಪಪ್ಸ್ ಎಲ್ಲ ತಿನ್ಕೊಂಡು ಗೊತ್ತಾಯ್ತಾ ಎಲ್ಲಿದೆ ರೋಡು ಅಂತ ಕೇಳ್ತಿದ್ದಲ್ಲ. ಎರಡು ಲಾರಿನೂ ಹೊಟ್ಟಾಯ್ತಪ್ಪ. ಅಂದ್ರೂ ಇನ್ನು 6 ನೋಡಿ, ಅದು ಬಿಟ್ಟಿಲ್ವಲ್ಲ ಅವನು. ಯಾವನು ಅಂತಾರಣ? ನಾನಾಗಿದ್ರೆ ಅಷ್ಟು ಕಮ್ಮಿ ಯಾರು ನೋಡ್ತಾ ಇಲ್ಲ, ಇನ್ನೂ ಜಾಸ್ತಿ ಹೊಡಿತಿದ್ದೆ. ಆಫ್ ಮೆಂಟಲ್. ಪೂಜಾ ಫುಲ್ ಮೆಂಟಲ್. ಅಂಕಿತಾ ನಿಮ್ಮನ್ಸ್ಗೆ ಹೋಗೋ ಸ್ಟೇಜಲ್ಲಿ ಅವಳೆ ನೋಡ್ರಿ. ಸಾಂಗ್ ಹಾಕು ಪೂಜಾ. ಮೈಸೂರು ಹೈವೇಲು ಹೆವಿ ಮಳೆ. ನ್ಯೂಸ್ ಹೇಳ್ದಂಗೆ ಹೇಳ್ತೇವೆ. ಯಾವ ರೇಂಜಿಂಗ್ ಮಳೆ ಅಪ್ಪ ಇವತ್ತು. ಬ್ಯಾಂಗ್ಳೂರಿಗೆ ಹೋಗ್ತೇವೆ
ಬ್ಯಾಂಗ್ಳೂರಲ್ಲೆಲ್ಲ ಫುಲ್ ಮಳೆ ಬರ್ತಾ ಇದೆ. ಹೌದು, ವೆಲ್ಕಮ್ ಮಾಡ್ತಾ ಇದೆ ಪೂಜನ ಬ್ಯಾಂಗ್ಳೂರು. ಮೈಸೂರು ಹೈವೇಯಿಂದನೇ ವೆಲ್ಕಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವಾ ಪೂಜಾ? ನನ್ನ ತಲೆ ಬೇರೆ ನೋವ್ತಾ ಇದೆ, ಆಗ್ತಾ ಇಲ್ಲ. ನನ್ನ ವ್ಲಾಗ್ ನೋಡೋರೆಲ್ಲ ಅನ್ಕೊಂತ ಇರ್ತಾರೆ, ಯಾವಾಗ್ಲೂ ಆಗ್ತಾ ಇಲ್ಲ ಅಂತಾನೆ ಇರ್ತಾಳಲ್ಲಪ್ಪ, ಇವ್ಳಿಗೇನು ಬಂದಿರೋದು ಬರಬಾರ್ದು ಅಂತ. ಯಾವಾಗಲೂ ಬರ್ಬಾರ್ದು ಬಂದೇ ಇರುತ್ತೆ. ಇರೋದೇ ಇಲ್ಲ. ನನ್ನ ಮೈ ಸರಿ ಇಲ್ಲ. ಕ್ಯಾಮ್ರಾ ಓಡಿಸ್ತು. ಫುಲ್ ಮಳೆ. ಇವಳು ನೋಡಿ ಇನ್ನ ಸಾಮಿಲೆ ಅವಳೆ ಗೈಸ್. ಚೂರು ರೋಡೇ ಕಾಣಿಸ್ತಾ ಇಲ್ಲ ಗುರುವೇ. ಇವಾಗ ಗಾಡಿ ಹತ್ರ ಬಂದ್ಮೇಲೆ ಕಾಣಿಸ್ತಾ ಇದೆ. ಮರ ಗಿರ ಎಲ್ಲ ಫುಲ್ಲು ಸೈಕಾಗಿ ಅಲ್ಲಾಡ್ತಾ ಇದೆ ನೋಡಿ. ಇದೆಯಾ ನೀರು ನೋಡಿ ಹೆಂಗ್ ತುಂಬಿಕೊಂಡಿದೆ ಇಲ್ಲಿ. ಅಯ್ಯೋ ದೇವ್ರೆ, ಯಾವ ರೀತಿ ತುಂಬಿಕೊಂಡಿದೆ. ಕಾರ್ ಮುಂದೆ ಟಯರ್ ಏನ್ ತೇಲುತ್ತ ನಿನಗೆ? ಮರ ನೋಡಿ ಹೆಂಗ್ ಅಲಾಡ್ತಾ ಇದೆ. ಸಖತ್ತಾಗಿ ಬರ್ತಾ ಇದೆ ಮಳೆ. ಬೇಕು ಈ ತರ ಮಳೆಯಲ್ಲಿ ಕಪಲ್ಸ್ ನೆನೆಬೇಕು, ಸಖತ್ತಾಗಿರುತ್ತೆ. ಪೂಜಂಗೂ ಅಂಕಿತಂಗೂ ಬರೀ ಕಪಲ್ಸ್ದೇ ಚಿಂತೆ ಅನ್ಸುತ್ತೆ. ಜೋರಾಗಿ ಮಳೆ ಬರ್ತಾ ಇತ್ತು, ಇಲ್ಲಿ ಒಂಚೂರು ಮಳೆನೇ ಬಂದಿಲ್ಲ ನೋಡ್ರಿ. ಮಳೆ ಬಂದಿಲ್ಲ ಇಲ್ಲಿ. ಅಲ್ಲಿ ನೋಡಿದ್ರೆ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಏನ್ ವೆದರ್ ಅಪ್ಪ ಇದು. ಇಲ್ಲೂ ಮಳೆ ಬರುತ್ತೆ ಗೈಸ್, ಇನ್ನೊಂದು ಸ್ವಲ್ಪ ಹೊತ್ತು. ಮೋಡ ನೋಡಿ ಫುಲ್ಲು ಡಾರ್ಕ್ ಆಗಿದೆ. ಮನೆಗೆ ರೀಚ್ ಆದ್ವಿ. ಇವಾಗ ಅಮ್ಮ ಆಗಲೇ ಮಾವಿನ ಹಣ್ಣು ತಿನ್ನು ಅಂತ ಅಂದ್ಬಿಟ್ಟು ಅವರೇ ತಿನ್ಕೊಂತವ್ರೆ ನೋಡ್ರಿ. ನಮ್ಮ ಗುರುಜಿಗಳನ್ನ ಕೇಳ್ತೀನಿ. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನು ನೀನೆಷ್ಟು ಹೆದರ್ಕೊಂತ ಇದೆ, ಯಾರೋ ಏನೋ ಗೊತ್ತಿಲ್ಲ ರೆಸಾರ್ಟ್ಗೆ ಹೋಗೋದಾ, ಅಷ್ಟು ದೂರ ಹೋಗೋದಾ ಅಂತೆಲ್ಲ ಅಂತ ಇಲ್ಲು. ಅದಕ್ಕೆ ಎಲ್ಲಾನು ಸ್ಕ್ಯಾಮರ್ಸ್ ಆಗಿರಲ್ಲ, ಎಲ್ಲಾನು ಸ್ಕ್ಯಾಮ್ ಆಗಿರಲ್ಲ. ಓಕೆ, ಟ್ರಸ್ಟ್ವರ್ದಿ ಪೇಜಸ್ ಇರುತ್ತೆ ಆ್ಯಂಡ್ ಆಲ್ಸೋ ಟ್ರಸ್ಟ್ವರ್ದಿ ಪೀಪಲ್ಸ್ ಇರ್ತಾರೆ. ಹೌದು, ನಿಜ ಅದನ್ನ ಹೇಳ್ಬೇಕು ಅಂದ್ಕೊಂಡಿದ್ದೆ, ನಾನು ಮರ್ತೋದೆ, ಹಂಗೆ ಏನು ಮಾಡಿಬಿಟ್ಟೆ ವ್ಲಾಗ್ನ. ಓಕೆ ಗೈಸ್, ಬಾಯ್.